ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ನೆನಪಾಗೋದು ರಮ್ಯಾ ಹೋಮ್ ಟೂರ್ ಮಾಡಿ ಅನ್ನೋದು. ಸೊ ಏನಕ್ಕೆ ಹೋಮ್ ಟೂರ್ ಮಾಡ್ತೀರಾ ಅಂತ ನಾನು ಎಲ್ಲ ಬ್ಲಾಗಲ್ಲಿ ಹೇಳ್ತಿರ್ತೀನಿ, ಬಟ್ ಕೆಲವೊಬ್ರು ಒಂದೊಂದು ಬ್ಲಾಗ್ಸ್ ನೋಡಿರಲ್ಲ. ಏನಕ್ಕೆ ಅಂದರೆ ಸ್ವಲ್ಪ ಕೆಲಸ ಇನ್ನೂ ಮಾಡ್ತಿದ್ದಾರೆ, ಸ್ವಲ್ಪ ಬಾತ್ರೂಮಲ್ಲೆಲ್ಲ ಇನ್ನೂ ಕೆಲಸ ನಡೀತಿದೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂದರೆ ಏನು ನಾವು ಸ್ಮಾಲ್ ಫಿಟ್ಟಿಂಗ್ ಇರುತ್ತೆ ಅದೆಲ್ಲ ಹಾಕ್ತಿದ್ದಾರೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಲಿ. ಇವಾಗ ಕರ್ಟನ್ನು ಮತ್ತು ಬ್ಲೈಂಡ್ಸು ಅದೆಲ್ಲ ಕೆಲಸ ಆಯಿತು. ಸೊ ಸ್ವಲ್ಪ ಸಾಮಾನುಗಳೆಲ್ಲ ಅಲ್ಲಿ ಇಲ್ಲಿ ಇದೆ, ಅದನ್ನೆಲ್ಲ ಇನ್ನೂ ಸ್ವಲ್ಪ ಅರೇಂಜ್ ಮಾಡ್ತಿದ್ದೀವಿ. ಸೊ ಅದೆಲ್ಲ ಮಾಡಿಬಿಟ್ಟು ಒಂದೇ ಸರಿ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಮನೆ ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಕೆಲವೊಂದು ಲೈಟ್ಸ್ಗಳನ್ನೆಲ್ಲ ಹಾಕ್ತಾ ಇದ್ದೀವಿ. ಸೊ ಅದೆಲ್ಲ ಹಾಕಿದಾಗ ನಿಮಗೂ ಒಂದು ಐಡಿಯಾ ಬರುತ್ತೆ. ಸೊ ಯಾರಾದರೂ ಹೊಸ ಮನೆ ಮಾಡ್ಕೊತಾ ಇದ್ದರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತ ಹಾಕ್ತೀನಿ. ಹಾಕದೆ ಅಂತೂ ನಾನು ಇರಲ್ಲ. ಕಮೆಂಟ್ಸಲ್ಲಿ ಹಾಕ್ತಿರ್ತೀರ, ಬಟ್ ಎಲ್ಲರಿಗೂ ಕಮೆಂಟ್ಸಲ್ಲಿ ನಂಗೆ ಆನ್ಸರ್ ಮಾಡೋಕ್ಕಾಗಲ್ಲ, ಒಬ್ಬೊಬ್ರಿಗೆ ಮಾಡಿರ್ತೀನಿ. ಸೊ ಅದಕ್ಕೆ ನಾನು ಬ್ಲಾಗಲ್ಲೇ ಹೇಳ್ತಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಎಲ್ಲ ಏನಿಲ್ಲ, ಸಿಂಪಲಾಗಿ ಮಾಡ್ತಿದ್ದೀನಿ. ಮೋಸ್ಟ್ಲಿ ಅದು ಇದು ಅದೇ ಮಾಡ್ತಿರೋದು. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ಐಕಿಯಾಗೆ ಹೋಗ್ತಾ ಇದ್ದೀನಿ. ಹೊಸ ಮನೆ ಕೆಲವೊಂದು ಶಾಪಿಂಗ್ ಇದೆ. ಜಿಯನ್ ರೂಮ್ಗೆ ಬೆಡ್ ತೊಗೊಬೇಕು, ಡ್ರೆಸ್ಸಿಂಗ್ ಟೇಬಲ್ ತೊಗೊಬೇಕು. ಸೊ ಈ ಥರ ಸ್ವಲ್ಪ ಶಾಪಿಂಗ್ ಇದೆ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಹೋಗೋಣ. ಸೊ ಮ್ಯೂಸ್ಲಿಗೆ ಹಾಲು ಸಾಕಾಗಲ್ಲ, ಹಾಲು ತರ್ಸೋದು ನಾನು ಮರ್ಕೊಂಡ್ಬಿಟ್ಟಿದ್ದೆ ನೆನ್ನೆ. ಫ್ರೆಂಡ್ಸ್, ಈ ಥರ ನನಗೆ ಅರ್ಜೆಂಟ್ ಇದ್ದಾಗ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ತರಿಸ್ಕೊಂಡ್ಬಿಡ್ತೀನಿ. ಸೊ ಬೇಗ ತಂದುಕೊಡ್ತಾರೆ, 15 to 20 ಮಿನಿಟ್ಸಲ್ಲಿ. ಸ್ವಿಗ್ಗಿ ಇನ್ಸ್ಟಾಮಾರ್ಟು ಸ್ವಿಗ್ಗಿ ಆ್ಯಪಲ್ಲೇ ಇದೆ. ಐಕಿಯಾ ಹೋಗೋದೇನೋ ಓಕೆ, ಬಟ್ ಏನಂದರೆ ಇಲ್ಲಿಂದ ದೂರ ಹೋಗಬೇಕು, ಅದೊಂದು ಬೇಜಾರು. ಫ್ರೆಂಡ್ಸ್, ನಂಗೆ ಇನ್ನೊಂದು ಕಮೆಂಟ್ ಮಾಡಿ ಹೇಳಿ, ಎಲ್ಲರೂ ಹೊಸ ಮನೆಗೆ ಹೋದಾಗ ನೀವು ಫುಲ್ ಸೆಟಲ್ ಆಗೋದಕ್ಕೆ ಎಷ್ಟು ದಿನ ಆಯಿತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ನಮಗಂತೂ ಇನ್ನೂ ಟೈಮ್ ಆಗ್ತಾನೆ ಇದೆ. ನಾನಂತೂ ಮ್ಯಾಕ್ಸಿಮಮ್ ಒಂದು 2 months ಅಂತ ಅಂದ್ಕೊಂಡಿದ್ದೀನಿ ಫುಲ್ ಎಲ್ಲ ಆಗೋದಕ್ಕೆ. ಜಿಯನ್ ಸ್ಕೂಲ್ ಬೇರೆ ಸೇರಿಸ್ಬೇಕು. ಈಗ ನನಗೆ ಫ್ರೀನೇ ಸಿಗ್ತಿಲ್ಲ. ನನಗೇನು ಅನಿಸ್ತಿದೆ ಅಂದರೆ ಎಲ್ಲ ಮುಗಿದ ಮೇಲೆ ಒಂದು ಎಲ್ಲಾದರೂ ಹೋಗಿ ಬರಬೇಕಪ್ಪ ಆರಾಮಾಗಿ ಅನ್ನಿಸ್ತಿದೆ. ಸ್ಟವ್, ಚಿಮ್ನಿ, ಅದ್ರ ಬಗ್ಗೆ ಎಲ್ಲ ಕಿಚನ್ ಟೂಲ್ ಸಪ್ರೇಟಾಗಿ ಬರುತ್ತೆ. ಕಿಚನ್ ಬೇರೆ ಥರ ಇನ್ನೂ ಸ್ವಲ್ಪ ಎಲ್ಲ ಆರ್ಗನೈಸ್ ಮಾಡಬೇಕು, ಅದು ಸಪ್ರೇಟಾಗಿ ಬರುತ್ತೆ. ಬೆಡ್ರೂಮ್ ಸಪ್ರೇಟಾಗಿ ಬರುತ್ತೆ, ಹೋಮ್ ಟೂಲ್ ಸಪ್ರೇಟಾಗಿ ಬರುತ್ತೆ. ವೆಯ್ಟ್ ಮಾಡ್ತೀವಿ. ಏನು ಗೊತ್ತಾ, ಟೀ ಆಯಿತು, ಚಂದು ಕೈಬೇಕು, ಚಂದು ಮೇಲಿದ್ದಾರೆ. ಸೊ ನನಗೇನು ಗೊತ್ತಾ ತುಂಬ ಇಷ್ಟ ಆಗೋದು, ನನ್ನನ್ನು ಒಬ್ಬರು ನಿಮ್ಮ ಮನೆಯವ್ರ ಥರನೇ ನೋಡ್ತೀವಿ, ಅದು ನನಗೆ ತುಂಬ ಇಷ್ಟ. ಎಲ್ಲರೂ ರಮ್ಯಾ ರೆಸ್ಟ್ ಮಾಡಿ, ನಿಮ್ಮನ್ನು ನೋಡೋಕ್ಕೆ ಆಗ್ತಿಲ್ಲ, ಎನರ್ಜಿನೇ ಇಲ್ಲ ಅಂತ. ಸ್ವಲ್ಪ ಇವಾಗ ಕೆಲಸ ಕಡಿಮೆ ಆಗ್ತಿದೆ, ಎನರ್ಜಿ ಬರ್ತಾ ಇದೆ, ಬಟ್ ಇನ್ನೂ ಪೂರ್ತಿ ಕೆಲಸ ಕಮ್ಮಿ ಆಗಿಲ್ಲ. ಫ್ರೆಂಡ್ಸ್, ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬೇಕು ಒಂದು 1 hour 1.5 hour ಆದ್ರೂ ಅಲ್ಲಿಗೆ ಹೋಗೋದಕ್ಕೆ. ವೀಕೆಂಡ್ ಇರುತ್ತೆ, ಟ್ರಾಫಿಕ್ ಅಷ್ಟಿರಲ್ಲ ಅಂದ್ಕೊಂಡಿದ್ದೀವಿ, ಬಟ್ ಇವಾಗ ವೀಕೆಂಡಲ್ಲಿ ಹೇಳೋಕ್ಕಾಗಲ್ಲ, ನೋಡಬೇಕು. ಜಿಯೋ ನೋಡಿ, ಹೀರೋ, ನಮ್ಮ ಹೀರೋ. ಅವತ್ತಿಂದ ನಮಗೆ ಸರಿಯಾಗಿ ಅವನಿಗೆ ರೆಡಿ ಮಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ. ಎಲ್ಲ ಅವನಿಗೆ ಹೇಗೆ ಬೇಕೋ ಹಾಗೆ ರಾತ್ರಿ ಸ್ನಾನ ಮಾಡಿಸೋದು ಆ ರೀತಿ ಆಗಿತ್ತು. ಬಟ್ ಇವಾಗ ಸ್ವಲ್ಪ ಟೈಮ್ ಸಿಕ್ತು, ಎಲ್ಲ ರೆಡಿ ಮಾಡಿಸಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಫ್ರೆಂಡ್ಸ್, ಸೊ ಬಂದ್ವಿ ಐಕಿಯಾಗೆ. ಜಿಯನ್ ರೆಸ್ಟ್ ರೂಮ್ಗೆ ಹೋಗಿದ್ದಾನೆ. ಸೊ ನೋಡೋಣ ಏನೇನು ತೊಗೊಂಡು ಹೋಗೋದು ಅಂತ. ಐಡಿಯಾಸ್ ಇದೆ ಆಲ್ರೆಡಿ, ಏನೇನು ತೊಗೊಬೇಕು ಅಂತ. ಎಕ್ಸ್ಟ್ರಾ ಏನಾದರೂ ಇಷ್ಟ ಆದರೆ ತೊಗೊಳ್ಳೋದು. ಏನು ಮಾಡೋಕ್ಕೆ ಚಿನ್ನಿ? ಏನು ಕ್ಲೀನ್ ಮಾಡೋಕ್ಕೆ? ಸೋಫಾ ಕ್ಲೀನ್ ಮಾಡೋಕ್ಕೆ. ಯಾರು ಮಾಡೋದು ಸೋಫಾ ಕ್ಲೀನ್? ಏ ಪುಟ್ಟಣಿ ಬೇಬಿ, ಏನು ಮಾಡ್ತಿದ್ಯಾ? ಜಿಯನ್ ನೋಡಿ, ಜಿಯನ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ವ್ಲಾಗ್ ಮಾಡ್ತಿದ್ದೆ. ವ್ಲಾಗ್ ಮಾಡಬೇಕಾದ್ರೆ ಹೇಳಿದೆ ನಾನು ಇವತ್ತು ಐಕಿಯಾಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ ಅಂತ.
ಸೊ ಐಕೆಯಲ್ಲಿ ಜಾಸ್ತಿ ಶೂಟ್ ಮಾಡಲಿಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಐಕೆ ಒಂದು 2-3 ಸರಿ ತೋರಿಸಿದ್ದೀನಿ. ಸೊ ಅದಕ್ಕೆ ನಿಮ್ಗೆ ಐಡಿಯಾ ಇರುತ್ತೆ ಅಂತ. ಬಟ್ ಏನೇನೆಲ್ಲ ತೊಗೊಂಡ್ವಿ ಹೊಸ ಮನೆಗೆ ಅಂತ ತೋರಿಸ್ತೀನಿ. ಸೊ ಇವತ್ತು ಐಕೆಯಲ್ಲಿ ತೊಗೊಂಡು ತೋರಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಹೋಮ್ ಸೆಂಟರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಮ್ ಸೆಂಟರ್ ಕೆಲವು ಸಾಮಾನುಗಳನ್ನ ತೊಗೋಬೇಕು. ಶಾಪಿಂಗ್ ವ್ಲಾಗ್ಗೆ ಮೇ ಬಿ ನಿಮಗೆ ಪಾರ್ಟ್ 1 ಪಾರ್ಟ್ 2 ಥರ ಬರುತ್ತೆ ಅನಿಸುತ್ತೆ. ಸೊ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ, ಹಾಗೆ ಅಂದ್ಕೊಂಡಿದ್ದೀನಿ ನಾನು. ನೋಡೋಣ ಹೇಗಾಗುತ್ತೆ. ಬನ್ನಿ ಇವಾಗ ಏನೇನು ತೊಗೊಂಡಿದ್ದೀನಿ ಐಕೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ 2 ಬ್ಯಾಗ್ ಇದೆ, ಎರಡೂ ಏನೇನಿದೆ ಅಂತ ತೋರಿಸ್ತೀನಿ. ನಾನು ಎಲ್ಲ ಎತ್ತಿಡೋಕ್ಕೆ ಮುಂಚೆ ನಿಮಗೆ ತೋರಿಸ್ಬಿಡೋಣ ಅಂತ. ಸೊ ಫಸ್ಟು ಇದು ಕುಷನ್ಗಳು ಈ ಥರದ್ದೇ 2 ತೊಗೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಒಂದೊಂದು ಸೊ ನಮಗೆ ಚೇರ್ಗಳು ತೊಗೊಂಡಿದ್ದೀನಿ 2. ಸೊ ವೆಲ್ವೆಟ್ದು, ಅದು ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಇದೆಲ್ಲ ಹಾಕಿ ತೋರಿಸಿದ್ಮೇಲೆ ನಿಮಗೆ ಮನೆ ಲುಕ್ ಬರುತ್ತೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿರೋದು ನಾನು. ಸೊ ಅದಾದಮೇಲೆ ನೆಕ್ಸ್ಟು ಇದು ಜಿಯನ್ಗೆ ಅಂತ ತೊಗೊಂಡಿದ್ದು ಮಾಮೂಲಿ ಬ್ರಷ್ ಇದು. ಸೊ ಇದು ಮನೆ ಅಲಂಕಾರಕ್ಕೆ ಅಂತ ಏನಲ್ಲ. ನೆಕ್ಸ್ಟು ಇದು ಫ್ಲವರು, ಇದಕ್ಕೆ ಪಾಟ್ ಕೂಡ ತೊಗೊಂಡಿದ್ದೀನಿ. ರೆಡ್ ಕಲರ್ ಒಂದು ಫ್ಲವರ್ ಇರಬೇಕು, ಇಲ್ಲೇ ಎಲ್ಲ ಇರಬೇಕು. ಸೊ ನಾನು ಮಧ್ಯ ಸಿಗ್ದಾಗ ತೋರಿಸ್ತೀನಿ, ಯಾಕೆಂದರೆ ಎಲ್ಲ ನಾನು ರಾತ್ರಿ ಕಾರಲ್ಲಿ ತೊಗೊಂಡು ಬಂದು ಹಾಗೆ ಹಾಕ್ಕೊಂಡು ಬಂದು ಇಟ್ಟಿರೋದು. ಅದಾದಮೇಲೆ ನೆಕ್ಸ್ಟು ಇದು ಕುಲ್ಫಿ ಮಾಡೋದಕ್ಕೆ. ಸೊ ಜಿಯನ್ಗೆ ಹಾಗೆ ಫ್ರೂಟು ಅವನು ಹಾಗೆ ತಿನ್ನಲ್ಲ. ಸೊ ಈ ಥರ ಜ್ಯೂಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಕುಲ್ಫಿ ಮಾಡ್ಕೊಡೋಣ ಅಂತ. ಸೊ ತಿನ್ಬೋದು ಅಂತ. ನೆಕ್ಸ್ಟ್ ಇದು ಸ್ಪೂನ್ಗಳು ಅದೆಲ್ಲ ಇಡೋದಕ್ಕೆ. ಇದು ಸ್ಟೀಲು ಚೆನ್ನಾಗಿದೆ ಇದನ್ನು ಕೂಡ. ನೆಕ್ಸ್ಟು ನಮ್ಮ ಮನೇಲಿ ತುಂಬ ಇವಾಗ ಸ್ಕ್ರ್ಯೂಗಳು ಅದು ಇದು ಆ ಥರದ್ದೆಲ್ಲ ತುಂಬ ಇದೆ, ಯಾಕೆಂದರೆ ಇನ್ನೂ ಸ್ವಲ್ಪ ಮಾಡ್ತಿರೋದ್ರಿಂದ. ಸೊ ಆ ಥರದ್ದೆಲ್ಲ ಎಷ್ಟೊಂದು ತೊಗೊಂಡಿರೋದ್ರಿಂದ ಏನಾದರೂ ಮಿಕ್ಕಿದ್ರೆ ಹಾಕಿ ಎತ್ತಿಡೋಕ್ಕೆ ಬೇಕಾಗುತ್ತೆ ಈ ಥರ ಚಿಕ್ಕದು. ಸೊ ಇದು ಸೆಟ್ ಆಫ್ 4 99 ರುಪೀಸ್ ಇರಬೇಕು. ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇದು ಹ್ಯಾಂಗರ್ಸ್. ಇದು ತುಂಬ ತೊಗೊಂಡ್ವಿ, ಯಾಕೆಂದರೆ ಚಂದು ಟೀ ಶರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಹಾಕೋಣ ಅಂತ. ಇಲ್ಲಾಂದರೆ ಚಂದುಗೆ ಫೋಲ್ಡ್ ಮಾಡಿ ಇಟ್ಟರೆ ಇನ್ನು ತೆಗಿಬೇಕಾದ್ರೆ ಎಲ್ಲ ಮತ್ತೆ ಇದು ಮಾಡಿಬಿಡ್ತಾರೆ. ಸೊ ಈ ಥರ ಹಾಕಿಟ್ರೆ ಇದಿರುತ್ತೆ ಅಂತ. ಸೊ ಇದು 149 ರುಪೀಸ್ ಇರಬೇಕು. ನನಗೆ ಪ್ರೈಸ್ ನೆನಪಿರೋದು ಹೇಳ್ತೀನಿ, ಯಾಕೆಂದರೆ ಇಲ್ಲಿ ಹಾಕಿರೋ ಪ್ರೈಸೇ ಇರಲ್ಲ ಅಲ್ಲಿ. ಸೊ ಬೇರೆ ಪ್ರೈಸ್ ಇರುತ್ತೆ, ಅದಕ್ಕೆ ಪ್ರೈಸ್ ನೆನಪಿರೋದು ಹೇಳ್ತೀನಿ, ನೆನಪಿಲ್ದಿರೋದು ಹೇಳೋಕ್ಕಾಗಲ್ಲ. ಸೊ ಇದು ಒಂದಕ್ಕೆ 149. ನೆಕ್ಸ್ಟ್ ಇದು ಕುಷನ್ಗಳಿಗೆ ಕವರ್ಸ್. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಕಲರ್ಫುಲ್ ಆಗಿದೆ, ಸ್ವಲ್ಪ ಕಲರ್ ಆ್ಯಡ್ ಮಾಡಬೇಕಿತ್ತು, ಅದಕ್ಕೆ ಇದು ತೊಗೊಂಡೆ. ನೆಕ್ಸ್ಟ್ ಇದು ನಾರ್ಮಲ್ಲು ಗ್ಲಾಸ್ ಕ್ಲೀನ್ ಮಾಡೋದು ಮತ್ತು ಕಿಚನಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟು ಇದು ಏನಾದರೂ ಬಿಸಿ ಇಡಬೇಕು ಅಂದರೆ ಕೆಳಗಡೆಗೆ, ಇದು ತುಂಬ ಇಷ್ಟ ಆಯ್ತು ನನಗೆ. ಇದ್ರದ್ದು ಲುಕ್ಕು ಎಲ್ಲ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟ್ ಇದು ಕರ್ಟನ್ ರಾಡ್ದಿದು. ಇಲ್ಲಿ ಎಲ್ಲ ಕಡೆ ಹಾಕ್ಸಿದ್ದೀವಿ, ಬಟ್ ಮೇಲ್ಗಡೆ ಒಂದು ಫುಲ್ಲು ಟೆರೆಸ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ದೊಡ್ಡದಿದೆ, ಅಲ್ಲಿಗೆ ಜಸ್ಟ್ ರಾಡ್ ಹಾಕ್ಸ್ಕೊಂಡು ಸ್ಕ್ರೀನ್ ನಾವೇ ತಂದು ಹಾಕೋಣ ಅಂತ ಇದು ಮಾಡಿದ್ವಿ. ಸೊ ಅದಕ್ಕೆ ಇದು ತೊಗೊಂಡು ಬಂದೆ. ಈ ಥರದ್ದೆಲ್ಲ ಐಕೆಯಲ್ಲಿ ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ರಾಡ್ ಬಂದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ, ಬಟ್ ಐಕೆಯಲ್ಲಿ ಇನ್ನೂ ಕಡಿಮೆಗಿತ್ತು. ಸೊ ಇದು ಮಧ್ಯ ಅದಕ್ಕೆ ಹಾಕೋದಕ್ಕೆ. ಅದಾದಮೇಲೆ ನೆಕ್ಸ್ಟ್ ಇದು ಕ್ಲಾಕ್, ಇದು ಟೇಬಲ್ ಕ್ಲಾಕ್, ಇದು ಚಿಕ್ಕದಾಗಿ ಬೆಡ್ ಸೈಡ್ ಟೇಬಲಲ್ಲಿ ಇಟ್ಕೊಳ್ಳೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಇದು ಸ್ಯಾಲೆಡ್ಗೆ. ಸೊ ಸ್ಯಾಲೆಡ್ ಮಿಕ್ಸ್ ಮಾಡೋದಕ್ಕೆ ಮತ್ತು ವಾಶ್ ಮಾಡೋದಕ್ಕೆ ಎರಡಕ್ಕೂ ಯೂಸ್ ಮಾಡ್ಬೋದು ಇದು. ಸೊ ನಾವು ಸ್ಯಾಲೆಡ್ ಜಾಸ್ತಿ ಮಾಡ್ತಿರೋದ್ರಿಂದ ಇದು ಕೂಡ ತೊಗೊಂಡೆ. ಸೊ ಈ ಥರ ತಿರ್ಗಿಸಿದ್ರೆ ಇಲ್ಲಿ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಇದು. ಸೊ ಇದು ಏನಂದರೆ ಸೋಫಾ ಮೇಲೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಈ ಥರದ್ದು ಹಾಕ್ಬೇಕಂತ ಮೊದಲಿಂದನೂ ಇತ್ತು, ಬಟ್ ಹಾಕಿರಲಿಲ್ಲ. ಇಲ್ಲಿ ಸೋಫಾ ಮೇಲೆ ಕೆಳಗಡೆ ಹಾಕ್ತೀನ ಇಲ್ಲ ಮೇಲ್ಗಡೆ ಯೂಸ್ ಮಾಡ್ತೀನ, ನನಗೆ ಗೊತ್ತಿಲ್ಲ ಎಲ್ಲಿ ಯೂಸ್ ಮಾಡ್ತೀನಿ ಅಂತ. ಸೊ ಬಟ್ ಒಂದು ತೊಗೊಂಡಿದ್ದೀನಿ, ಕಲರ್ ವೈಟ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ. ನೆಕ್ಸ್ಟ್ ಇದು ಜಿಯನ್ ಹೋದಾಗೆಲ್ಲ ಏನಾದ್ರು ಒಂದು ತೊಗೊಂಡು ಬರ್ತಾನೆ ಇರ್ತಾನೆ. ಅಲ್ಲಿ ಹೋದಾಗೆಲ್ಲ ಹೊಸದು ಏನಾದರೂ ಇಟ್ಟಿರ್ತಾರೆ, ಈ ಥರದ್ದು ತೊಗೊಂಡು ಬರ್ತಾನೆ ಇರ್ತಾನೆ. ಇದು ರಾತ್ರಿ ಕೆಳಗಡೆ ಸೇರ್ಕೊಂಡ್ಬಿಟ್ಟಿತ್ತು, ರಾತ್ರಿ ನನಗೆ ಹಿಂಸೆ ಕೊಡ್ತಿದ್ದ, ಇವಾಗ ಸಿಕ್ಕಿದೆ ಕೊಡಬೇಕು. ನೆಕ್ಸ್ಟ್ ಇದು ಕೂಡ ಕುಷನ್ ಕವರ್ಸೇ. ಸೊ ಈ ರೀತಿ ಇದೆ. ಇದು ಲಾಸ್ಟ್ ಬರ್ಬೇಕಾದ್ರೆ ಇಷ್ಟ ಆಯ್ತು, ಅದು 2 ತೊಗೊಂಡ್ಬಿಟ್ಟಿದ್ವಿ, ಬಟ್ ಬರ್ಬೇಕಾದ್ರೆ ಇದನ್ನು ನೋಡಿದ್ವಿ, ಇದು 2 ಇಷ್ಟ ಆಯಿತು. ಹೇಗೂ 2 ಕುಷನ್ಗೆ 2 ಯೂಸ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಸೊ ಅಕಸ್ಮಾತ್ 2 ವಾಶ್ಗೆ ಹಾಕಿದ್ರೆ ಇನ್ನೆರಡು ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಸೊ ಅದಾದಮೇಲೆ ನೆಕ್ಸ್ಟು ಈ ಥರ ಚಿಕ್ಕದು ಬಾಕ್ಸ್ಗಳಿದು. ಇದು ಫ್ರಿಜ್ಜಲ್ಲಿ ಏನಾದರೂ ಸ್ಟೋರ್ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಸೊ ಕವರಲ್ಲಿ ಏನು ಸ್ಟೋರ್ ಮಾಡೋದು ಬೇಡ, ಇಲ್ಲ ಈ ಥರ ಚಿಕ್ಕ ಬಾಕ್ಸಲ್ಲಿ ಹಾಕಿಡೋಣ ಅಂತ. ನೆಕ್ಸ್ಟ್ ಇದು ನಾನು ತೋರಿಸಿದ ಲಾಂಡ್ರಿ ಬ್ಯಾಗ್ ಇದು.
ಸೊ ಇದು ಸ್ವಲ್ಪ ಎಕ್ಸ್ಪೆನ್ಸಿವು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ತೊಗೊಬೇಕು ಅಂತ ನಾನು ಮೊದಲು ಐಕಿಯಾಗೆ ಹೋದಾಗಿಂದನೂ ಅನ್ಕೊತಾ ಇದ್ದೆ, ಬಟ್ ತೊಗೊಂಡಿರಲಿಲ್ಲ. ಬಟ್ ಫೈನಲಿ ತೊಗೊಂಡ್ವಿ. ಇದು ಆಲ್ಮೋಸ್ಟ್ 2000 ರುಪೀಸ್ ಅಂತ ಅನಿಸುತ್ತೆ ಇದು. ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಆರಾಮಾಗಿ ತುಂಬ ಬಟ್ಟೆಗಳನ್ನ ಹಾಕಿಡ್ಬೋದು. ಸೊ ನೆಕ್ಸ್ಟು ಬಂದು ಇದು ನೀವೇನಾದರೂ ಪಾತ್ರೆಗಳನ್ನ ವಾಶ್ ಮಾಡಿ ಇದರಲ್ಲಿ ಇಟ್ಟರೆ ವಾಟರೆಲ್ಲ ಇದಕ್ಕೆ ಇದು ಮಾಡ್ಕೊಳ್ಳುತ್ತೆ. ಇದನ್ನು ಆಮೇಲೆ ನೀವು ಡ್ರೈ ಮಾಡ್ಕೋಬೋದು. ಸೊ ಇದ್ರ ಮೇಲೆ ಬರೆದಿದ್ದಾರೆ. ಇದೊಂದು ತೊಗೊಂಡೆ. ಕೆಲವೊಂದು ಮ್ಯಾಟ್ಸ್ಗಳು ಅದೆಲ್ಲ ಇನ್ನೂ ತೊಗೊಬೇಕು. ಅದೆಲ್ಲ ಹೋಮ್ ಸೆಂಟ್ರಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಲಾಸ್ಟ್ ಟೈಮ್ ಹೋಮ್ ಸೆಂಟರ್ಗೆ ಹೋಗಿದ್ವಿ, ಬಟ್ ನಮ್ಗೆ ಟೈಮ್ ಸಿಗಲೇ ತೊಗೊಂಡು ಬರೋಕ್ಕೆ. ಸೊ ಅದು ತೊಗೊಂಬರ್ಬೇಕು. ನೆಕ್ಸ್ಟು ಇದು ಮ್ಯಾಟ್ಸ್ಗಳಿದು. ಸೊ ಬಾತ್ರೂಮ್ಗೆ ಯೂಸ್ ಮಾಡೋದಕ್ಕೆ. ನನ್ನ ಬೆಡ್ರೂಮ್ ಬಾತ್ರೂಮ್ ಇನ್ನೂ ರೆಡಿ ಆಗ್ತಿದೆ. ಸೊ ಅದು ರೆಡಿ ಆದಮೇಲೆ ನಾನು ನಿಮಗೆ ತೋರ್ಸೋಕ್ಕಾಗೋದು. ಮತ್ತು ಕೆಲವೊಂದು ಮಿರರ್ಸು ಮತ್ತು ಡ್ರೆಸ್ಸಿಂಗ್ ಟೇಬಲು ಎಲ್ಲ ತೊಗೊಂಡಿದ್ದೀವಿ. ಸೊ ಅದೆಲ್ಲ ಮಂಡೇ ಬರುತ್ತೆ. ಸೊ ನಾನು ಹೋಮ್ ಟೂರ್ ಮಾಡಿದಾಗ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಬಂದು ಇದು. ಸೊ ಇದು ಟೇಬಲ್ ಮೇಲೆ ಇಡೋದಕ್ಕೆ ಮತ್ತು ಸೆಂಟರ್ ಟೇಬಲ್ ಮೇಲೆ ಇಲ್ಲಿ ನಮ್ಮದು ಇದಿದೆ ಕ್ರಾಕ್ರಿ ಯೂನಿಟ್ ಇದೆ, ಅಲ್ಲಿಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದು ಬಂದು ರನ್ನರ್ ಇದು. ಸೊ ಡೈನಿಂಗ್ ಟೇಬಲ್ ಮೇಲೆ ಹಾಕೋದಕ್ಕೆ ಅಂತ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ ಇದು. ಮೆಟೀರಿಯಲ್ ತುಂಬ ಇಷ್ಟ ಆಯಿತು ನನಗೆ. ಇದು ಆಲ್ರೆಡಿ ಇನ್ನೊಂದು ತೊಗೊಂಡಿದ್ದೆ, ಬಟ್ ಎರಡು ಇಲ್ಲಿ ಅಂತ ಮೊದಲೊಂದು ತೊಗೊಂಡಿದ್ದೆ, ಇದು ಒಂದು ತೊಗೊಂಡಿದ್ದೀನಿ. ಸೊ ಮೊದಲು ತೊಗೊಂಡಿರೋದು ಬೇರೆ ಥರ, ಅದು ಗೋಲ್ಡ್ ಕಲರು. ಬಟ್ ಅದು ನಾನು ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ಇದು ಇವತ್ತು ಐಕಿಯಲ್ಲಿ ತೊಗೊಂಡು ಬಂದೆ. ಸೊ ನೆಕ್ಸ್ಟು ಇದು ಒಂದು ಫ್ಲವರು, ಅದ್ರ ಜೊತೆನೇ ಇದು ಒಂದು ತೊಗೊಂಡಿದ್ದು. ಎರಡು ಇಲ್ಲಿ ಅಂತ, ಒಂದು ವೈಟು ಮತ್ತು ಒಂದು ರೆಡ್ಡು. ಸೊ ನೆಕ್ಸ್ಟು ಅದಾದಮೇಲೆ ಈ ಥರ ದೊಡ್ಡದು ಮ್ಯಾಟ್ಸು. ಇದು ಪ್ರೈಸ್ ಕೂಡ ಕಮ್ಮಿ, ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದನ್ನು ಬೆಡ್ ಹತ್ರ ಹಾಕೊಳ್ಳೋಣ ಸಿಂಪಲ್ಲಾಗಿ ಅಂತ ಇದನ್ನು ಬೆಡ್ರೂಮ್ಗಳಲ್ಲಿ ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಸೊ ನಾನು ಇನ್ನೂ ಯಾವುದು ಎಲ್ಲೆಲ್ಲಿ ಹಾಕಬೇಕು ಅಂತ ಇಲ್ಲ, ಇನ್ನು ಇವಾಗಲೂ ಹಾಕ್ತಾನೂ ಇಲ್ಲ. ಯಾಕೆಂದರೆ ಇನ್ನೊಂದು 3-4 ಡೇಸ್ ಕೆಲಸ ಇದೆ. ಸೊ ಕೆಲಸದವ್ರು ಬರ್ತಾ ಇರ್ತಾರೆ, ಅವ್ರು ಬಂದಾಗ ಗಲೀಜು ಮಾಡಿಬಿಡ್ತಾರೆ. ಅದಕ್ಕೆ ಸೊ ಅದೆಲ್ಲ ಮುಗಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಎಲ್ಲನೂ ಅಷ್ಟೇ. ಈಗ ಸದ್ಯಕ್ಕೆ ಹಾಗೆ ಎತ್ತಿಡ್ತೀನಿ. ನೆಕ್ಸ್ಟು ಇದು ಟ್ರೇ. ಸೊ ಟ್ರೇ ತುಂಬ ಚೆನ್ನಾಗಿದೆ. ಚಂದಗಿ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು. ಸೊ ಇದು ನಾವು ಟೆರೆಸ್ ಗಾರ್ಡನ್ ಮಾಡಿಸಿದ್ವಲ್ಲ, ಅಲ್ಲಿ ಒಂದೊಂದ್ಸರಿ ನೈಟು ಡಿನ್ನರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೆ ಇದನ್ನು ಹಾಕೊಂಡು ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಯಾರಾದರೂ ಮನೆಗೆ ಬಂದಾಗ ಏನಾದ್ರು ಸರ್ವ್ ಮಾಡೋದಕ್ಕೂ ತುಂಬ ದೊಡ್ಡದಾಗಿ ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಟೆರೆಸ್ ಗಾರ್ಡನ್ನು ಕೂಡ ನಾನು ತೋರಿಸ್ತೀನಿ. ಅಲ್ಲಿಗೂ ಇನ್ನು ಸೋಫಾ ಎಲ್ಲ ಹಾಕಬೇಕು. ಸೊ ಆ ಗಾರ್ಡನ್ ಸೋಫಾ ಎಲ್ಲ ಅದೆಲ್ಲ ಹಾಕಿದ್ಮೇಲೆ ಒಂದೇ ಸರಿ ತೋರ್ಸೋಣ ಅಂದ್ಬಿಟ್ಟು ನಾನು ಇದು ಮಾಡಿಲ್ಲ. ಗೊತ್ತಲ್ಲ, ಮನೆಗೆ ಬಂದ ತಕ್ಷಣ ಅರೇಂಜ್ ಮಾಡೋದು ಅಂದರೆ ಇದೆಲ್ಲ ಅದು ಅದೆಲ್ಲ ಇದು ಅಂತ ನಡೀತಾನೆ ಇರುತ್ತೆ. ಸೊ ನಮಗೆ ಎಲೆಕ್ಟ್ರಿಷಿಯನ್ನು ಜಾಸ್ತಿ ಅಂದರೆ ರೆಗ್ಯುಲರಾಗಿ ಬಂದು ಮಾಡ್ತಿಲ್ಲ. ಸೊ ಅದರಿಂದ ಮತ್ತು ಕಾರ್ಪೆಂಟರ್ಸು ರೆಗ್ಯುಲರಾಗಿ ಸಿಗ್ತಿಲ್ಲ. ಸೊ ಅದರಿಂದ ಸ್ವಲ್ಪ ಲೇಟಾಗಿ ಆಗ್ತಿದೆ. ಇಲ್ಲ ಅನ್ನೋಕ್ಕಾಗೆ ನಾನು ಹೋಮ್ ಟೂರ್ ಆಗೋಗ್ಬಿಡ್ತಾಯಿತ್ತು. ನೆಕ್ಸ್ಟು ಇದು ಟಿಶ್ಯೂ ಹೋಲ್ಡರು. ಇದು ವುಡ್ದು, ಏನು ಅಷ್ಟೊಂದು ಬೇರೆ ಫ್ಯಾನ್ಸಿ ಥರ ಎಲ್ಲ ಏನಿಲ್ಲ, ವುಡ್ಡು ಸಿಂಪಲ್ ಆಗಿರೋದು ತೊಗೊಂಡೆ. ಸೊ ಮೊದಲೊಂದಿತ್ತು, ಅದು ಐರನ್ದು ಸ್ವಲ್ಪ ಎಲ್ಲ ಒಂಥರ ಹಾಳಾಗಿದೆ, ಅದಕ್ಕೆ ವುಡ್ ತೊಗೊಂಡಿದ್ದೀನಿ. ಮತ್ತು ಈ ಥರ ಸ್ಟೋರೇಜ್ ಬಾಕ್ಸ್ಗಳು. ಅದು ಇದೇನು ಸ್ಪೆಷಲ್ ಇಲ್ಲ, ಇದೆಲ್ಲ ಮಾಮೂಲಿ ಏನಾದರೂ ಸ್ಟೋರ್ ಮಾಡಿರೋದಕ್ಕೆ. ನಮ್ಮದು ವೈಯರ್ಸು ಅದು ಇದೆಲ್ಲ ತುಂಬ ಜಾಸ್ತಿ ಇದೆ, ಚಂದುದು ನಂದು ಎಲ್ಲ. ಸೊ ಅದೆಲ್ಲ ಸ್ಟೋರ್ ಮಾಡೋಕ್ಕಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇಷ್ಟು ಐಕಿಯಾ ಶಾಪಿಂಗ್ ಮಾಡಿದ್ದು. ಮತ್ತು ನಾನು ಅವಾಗಲೇ ಹೇಳಿದಾಗೆ ಬೆಡ್ಡು, ಡ್ರೆಸ್ಸಿಂಗ್ ಟೇಬಲು ಮತ್ತು ಬಾತ್ರೂಮ್ಗಳಿಗೆ ಮಿರರ್ಸು. ಸೊ ಇದೆಲ್ಲ ಡೆಲಿವರಿ ತೊಗೊಂಡಿದ್ದೀವಿ. ಅದು ಮಂಡೇ ನೈಟ್ ಬರುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ಲು ಇದೇ ಫಸ್ಟ್ ನಾನು ಆ ಥರ ತೊಗೊಂಡಿರೋದು. ಮತ್ತು ತುಂಬ ಚೆನ್ನಾಗಿ ಅನ್ನಿಸ್ತು. ಮಿರರ್ ಬೇರೆ ಅಂದ್ಕೊಂಡೆ, ಬಟ್ ಅದು ನನಗೆ ಅಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಮತ್ತೆ ಹೋಗುತ್ತಾ ಇರೋದಕ್ಕೆ ಬೇಜಾರಾಯಿತು. ಬಟ್ ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಮಿರರು, ಚೆನ್ನಾಗಿದೆ. ಸೊ ಚೆಂದ ಒನ್ ಟೈಮ್ ಅಲ್ವಾ ತಗೋ. ಯಾಕೆಂದರೆ ನಾನು ಯಾವಾಗಲೂ ಡ್ರೆಸ್ಸಿಂಗ್ ಟೇಬಲು ಆ ಥರದಕ್ಕೆಲ್ಲ ನಾನು ರೆಂಟ್ ಮನೆಗಳಲ್ಲಿ ಇದ್ದಿದ್ದರಿಂದ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿರಲಿಲ್ಲ ನಾನು ಏನಕ್ಕೂ. ಚೆಂದು ಇವಾಗ ಅಟ್ಲೀಸ್ಟ್ ಇವಾಗ ಮಾಡಿಬಿಟ್ಟು ತಗೋ ಒಂದು ಚೆನ್ನಾಗಿರೋದು ಅಂದ್ಬಿಟ್ಟು ಹೇಳಿದ್ರು, ಅದಕ್ಕೆ ತೊಗೊಂಡೆ. ಸೊ ಅದು ಕೂಡ ನಾನು ಎಲ್ಲ ಹಾಕಿದ್ಮೇಲೆ ನಾನು ತೋರಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಒಂದು ಸ್ಮಾಲ್ ಶಾಪಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ಏನೇನೆಲ್ಲ ತೊಗೊಂಡೆ ಅಂತ ಕೇಳ್ತಾ ಇದ್ರಿ, ರಮ್ಯಾ ಏನೇನೆಲ್ಲ ತೊಗೊತೀರಾ ಅದೆಲ್ಲ ನಮಗೂ ತೋರಿಸಿ, ನಮಗೂ ಒಂದು ಐಡಿಯಾ ಬರುತ್ತೆ ಅಂತ. ಸೊ ಇದೊಂದು ನೆಕ್ಸ್ಟು ಗ್ಲಾಸ್ಗಳು ತೊಗೊಂಡಿದ್ದೀನಿ, ಅದು ತೋರಿಸಿಲ್ಲ ನಾನು. ಸೊ ನೆಕ್ಸ್ಟು ನಾರ್ಮಲ್ ವೈನ್ ಗ್ಲಾಸ್ಗಳು ಮತ್ತು ನಾರ್ಮಲ್ ವೈನ್ ಗ್ಲಾಸ್ಗಳು ಇಲ್ಲಿ ನಮ್ಮದು ಕ್ರಾಕರಿ ಯೂನಿಟಲ್ಲಿ ಸ್ಟ್ಯಾಂಡ್ ಮಾಡಿಸಿದ್ದೀವಿ, ಅದಕ್ಕೆ ಹಾಕಿದ್ರೆ ಲುಕ್ ಬರುತ್ತೆ ಅಂತ. ಸೊ ಮತ್ತು ಶ್ಯಾಂಪೇನ್ ಇದು ಎರಡು ತೊಗೊಂಡಿದ್ದೀವಿ. ವೈನ್ ಗ್ಲಾಸ್ ನಾರ್ಮಲ್ಲು, ಇದು ಶ್ಯಾಂಪೇನ್ ಇದು. ಸೊ ಇದು ಹಾಗೆ ಇಟ್ಟರೆ ಬೆಸ್ಟು, ಹಾಕಿದ್ಮೇಲೆ ಗೊತ್ತಾಗುತ್ತೆ ಅದಕ್ಕೆ. ಓಕೆ, ಸೊ
ಸೊ ತೋರಿಸ್ತೀನಿ. ಇದು ಆಫರಲ್ಲಿತ್ತು. ಅದು ಬಂದು 799 ವೈನ್ದು, ಇದು ಬಂದು 899 ಇರಬೇಕು. ಸೊ 2 ತೊಗೊಂಡ್ವಿ. ಸೊ ಇಷ್ಟು ಇವತ್ತಿನ ನನ್ನ ಬ್ಲಾಗು. ಮತ್ತೆ ಮುಂದಿನ ಬ್ಲಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.